ಇರಾನ್ ದಾಳಿಗೆ ಡೆಡ್ಲಿ ರಿಟರ್ನ್ ಕೊಟ್ಟಂತಹ ಇಸ್ರೇಲ್ ದಾಳಿ ಮಾಡ್ತೀರಾ, ವಾಪಸ್ ಕೊಡ್ತೀವಿ ಅಂತ ಹೇಳಿ ವಾಪಸ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಲೆಬನಾನ್ ಹಿಜ್ಬುಲ್ಲಾಗೆ ಡೆಡ್ಲಿ ಶಾಕ್. ಲೆಬನಾನ್ ಮೇಲೆ ಭಯಾನಕ ದಾಳಿ ಮಾಡಿರುವಂತಹ ಇಸ್ರೇಲ್ ರಣಭೀಕರ ದಾಳಿಯಲ್ಲಿ 30 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಇಸ್ರೇಲ್ ರಡಾರ್ ಭಟ್ಟಕ್ಕೆ ಮತ್ತೆ ಬೆಚ್ಚಿ ಬಿದ್ದಂತಹ ಇರಾನ್ ದೇಶ. ಇತ್ತ ಯುದ್ಧಕ್ಕೆ ಧುಮುಕಿದಂತಹ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರ ಸಂಘಟನೆಗೂ ಕೂಡ ಇಸ್ರೇಲ್ ಡೆಡ್ಲಿ ಶಾಕ್ ಅನ್ನ ಕೊಡ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ವಾಯುಪಡೆ ಇದೀಗ ನಡೆಸಿದಂತಹ ರಣಭೀಕರ ದಾಳಿಯಲ್ಲಿ ಸುಮಾರು 30 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಸ್ರೇಲ್ನ ಈ ಸರಣಿ ದಾಳಿಗಳು ಮತ್ತೆ ಪ್ರಭಾವಿ ನಾಯಕರ ಹತ್ಯೆಗಳಿಂದಾಗಿ ಇರಾನ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡಿಜಿಟಲ್ ಎಡಿಟರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗಾಗಲೇ ಒಂದ್ ಕಡೆ ಖಮೇನಿ ಅವರ ಹತ್ಯೆಯಾಗಿದೆ. ಖಮೇನಿ ಅವರ ಹತ್ಯೆಯಾದಂತಹ ಬೆನ್ನಲ್ಲೇ ಇದೀಗ ಅರಾಫಿ ಅವರ ಹತ್ಯೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಇರಾನ್ ನಿಂದ ಏನಾದರೂ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿ ಹೊರಬಿದ್ದಿದ್ಯಾ ಅಥವಾ ಫೇಕ್ ನ್ಯೂಸ್ ಅಂತ ಹೇಳಿ? ರಮ್ಯಾ, ಈ ಸದ್ಯದ ಮಟ್ಟಿಗೆ ಇರಾನ್ ಸರ್ಕಾರದಿಂದ ಈ ಕುರಿತಾಗಿ ಯಾವುದೇ ಮಾಹಿತಿ ಬಂದಿಲ್ಲ. ಹಾಗೆ ನೋಡಿದ್ರೆ ಅಯಾತುಲ್ಲಾ ಖಮೇನಿಯವರ ಹತ್ಯೆ ಏನಾಯಿತು ಶನಿವಾರ ರಾತ್ರಿ, ಅದನ್ನು ಕೂಡ ಇರಾನ್ ಖಚಿತಪಡಿಸಿದ್ದು ಭಾನುವಾರ ಬೆಳಗ್ಗೆ. ಹಾಗಾಗಿ ಈ ಒಂದು ಮಾಹಿತಿ ಸದ್ಯದ ಮಟ್ಟಿಗೆ ಖಚಿತವೇ ಅಥವಾ ಅಲ್ವೇ ಅಂತ ಗೊತ್ತಾಗ್ತಿಲ್ಲ. ಒಂದು ಮಟ್ಟಿಗೆ ಹೇಳೋದಾದರೆ ಏನೊಂದು ಅಯಾತುಲ್ಲಾ ಅಲಿರೇಜಾ ಅರಾಫಿ ಅಂತ ಏನಿದ್ದಾರೆ ಅವರನ್ನು ಅಯಾತುಲ್ಲಾ ಖಮೇನಿಯವರ ನಿಧನದ ನಂತರ ಒಂದು ಮಧ್ಯಂತರವಾಗಿ ಅವರನ್ನು ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿತ್ತು. ಅವರು ಒಂದು ಸುಪ್ರೀಂ ಕಮಾಂಡರ್ ಅನ್ನೋ ಹುದ್ದೆಯನ್ನು ಅವ್ರಿಗೆ ಕೊಡಲಾಗಿತ್ತು. ಜೊತೆಗೆ ಏನು ಇರಾನ್ ಸೇನೆ ಏನೇನು ತೀರ್ಮಾನ ಕೈಗೊಳ್ಳಬೇಕು, ಎಲ್ಲೆಲ್ಲಿ ಕ್ಷಿಪಣಿ ದಾಳಿ ನಡೆಸಬೇಕು, ಸೇನೆಯ ಮುಂದಿನ ಕಾರ್ಯತಂತ್ರ ಏನಿರಬೇಕು, ಜೊತೆಗೆ ಸರ್ಕಾರದ ಮುಂದಿನ ಕಾರ್ಯತಂತ್ರ ಏನಿರಬೇಕು, ಮಾತುಕತೆಗೆ ಹೋಗಬೇಕಾ ಅಮೆರಿಕ ಜೊತೆ ಅಥವಾ ಇಸ್ರೇಲ್ ಜೊತೆ, ಎಲ್ಲದನ್ನು ನಿರ್ಧಾರ ಮಾಡುವಂಥ ಹೊಣೆಯನ್ನು ಏನೊಂದು ಅಯಾತುಲ್ಲಾ ಅಲಿರೇಜಾ ಅರಾಫಿ ಅವರಿಗೆ ಕೊಡಲಾಗಿತ್ತು. ಇದೀಗ ಅವರೇ ನಿಧನ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅವರನ್ನು ಇಸ್ರೇಲ್ ನಡೆಸಿದ ಒಂದು ವಾಯುದಾಳಿಯಲ್ಲಿ ಹೊಡೆದಾಕಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಅವರು ನಿಧನ ಆಗಿದ್ದು ನಿಜವೇ ಆಗಿದ್ದರೆ ಅವ್ರ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಅವ್ರ ಜಾಗಕ್ಕೆ ಏನೊಂದು ಅಯಾತುಲ್ಲಾ ಖಮೇನಿಯವರ ಮಗ ಇದ್ದ ಮುಸ್ತಫಾ ಖಮೇನಿ, ಆತನ್ನ ಏನಾದರೂ ಮುಖ್ಯಸ್ಥರನ್ನಾಗಿ ಮಾಡ್ಬೋದಾ ಅಂತ. ಯಾಕೆಂದರೆ ಮುಸ್ತಫಾ ಖಮೇನಿ ಬಹಳ ದೀರ್ಘಕಾಲದಿಂದ ಏನೊಂದು ಅಯಾತುಲ್ಲಾ ಖಮೇನಿಯವರ ಜೊತೆಯಲ್ಲೇ ಗುರುತಿಸ್ಕೊತಿದ್ರು. ಅವರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಏನು ಸರ್ಕಾರದ ಪ್ರಮುಖ ಸಭೆಗಳಲ್ಲಿ ಮುಸ್ತಫಾ ಖಮೇನಿ ಯಾವಾಗಲೂ ಇರ್ತಿದ್ರು. ಹಂಗಾಗಿ ಅವ್ರನ್ನೇನಾದರೂ ಪೂರ್ಣಕಾಲಿಕವಾಗಿ ಮುಂದಿನ ಕಮಾಂಡರ್ ಆಗಿ ನೇಮಕ ಮಾಡ್ಬೋದಾ ಅನ್ನೋ ಪ್ರಶ್ನೆಯೂ ಇದೆ. ಆದರೆ ಅರಾಫಿಯವರು ನಿಧನ ಆಗಿದ್ದಾರೆ ಅನ್ನೋದೇ ಇದುವರೆಗೂ ಇನ್ನೂ ದೃಢ ಆಗದಲ್ಲೇ ಇರೋ ಹಿನ್ನೆಲೆಯಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋ ಚರ್ಚೆ ಈ ಒಂದು ನಿಧನ ದೃಢ ಆದಮೇಲೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ರಮ್ಯಾ, ದೊಡ್ಡ ತಲೆನ ಈಗ ಉರುಳಿಸೋದ್ರ ಮುಖಾಂತರ ಇರಾನ್ಗೆ ಯಾವ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರು ಅಂತ? ಒಂದು ರಮ್ಯಾ, ಸ್ಪಷ್ಟ ಏನಂದರೆ ಅಮೇರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಅವ್ರು ಹೇಳ್ತಿರೋದು ಒಂದು ಸ್ಪಷ್ಟವಾದ ನಿಲುವೇನೆಂದರೆ, ನೀವು ಮಾತುಕತೆಗೆ ಬನ್ನಿ, ಕಮ್ ಟು ಟೇಬಲ್. ನೀವು ಬಂದು ಮಾತುಕತೆಗೆ ಬಂದು ನೀವೆಲ್ಲಿವರೆಗೂ ನಮ್ಮ ಜೊತೆ ಒಂದು ಚರ್ಚೆ ಮಾಡೋದಿಲ್ವೋ, ನಮ್ಮ ಷರತ್ತುಗಳೇನಿದ್ದಾವೆ ಆ ಷರತ್ತುಗಳನ್ನು ನೀವು ಪಾಲನೆ ಮಾಡೋದಿಲ್ವೋ ಅಲ್ಲಿವರೆಗೂ ಯಾವುದೇ ನಾಯಕನನ್ನು ನೇಮಕ ಮಾಡಲಿ ನಾವು ಹೊಡೆದಾಕ್ತೀವಿ ಅಂತ. ಜೊತೆಗೆ ಏನು ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಪ್ರಮುಖ ನಾಯಕನೊಬ್ಬರನ್ನು ಕೂಡ ಹತ್ಯೆ ಮಾಡಲಾಗಿದೆ. ಅಂದರೆ ಕೇವಲ ಇರಾನ್ ಸರ್ಕಾರ, ಇರಾನ್ ಸೇನೆ ಮಾತ್ರ ಅಲ್ಲ, ಇರಾನ್ನ ಪ್ರಾಕ್ಸಿಗಳಾಗಿ ಯಾರ್ಯಾರಿದ್ದಾರೆ ಉಗ್ರ ಸಂಘಟನೆಗಳು, ಅವ್ರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ, ಅವ್ರನ್ನೂ ಕೂಡ ಮುಗಿಸಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟ ಸಂದೇಶ ರವಾನೆ ಮಾಡ್ತಿದ್ದಾರೆ. ಈ ಅಮೇರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಅವರು ಪ್ರಮುಖವಾಗಿ 3 ಷರತ್ತುಗಳನ್ನು ಇಟ್ಕೊಂಡು ಕೂತಿದ್ದಾರೆ. ಕಳೆದ 15 ದಿನದಿಂದ ಏನು ಯುದ್ಧ ಆರಂಭಕ್ಕೂ ಮೊದಲು ಏನು ಮಾತುಕತೆ ನಡೆದಿತ್ತು, ಆ ಮಾತುಕತೆ ಸಮಯದಲ್ಲೂ ಇದೇ ಪ್ರಮುಖ 3 ಅಂಶಗಳಾಗಿದ್ವು. ಏನಂದರೆ, ಮೊದಲನೇದು, ಯಾವುದೇ ಕಾರಣಕ್ಕೂ ನಾಗರಿಕ ಉದ್ದೇಶಕ್ಕೆ ಅಂತ ಬಿಟ್ಟು ನೀವೇನು ಅಣು ಸಂಸ್ಕರಣೆ ಮಾಡ್ತಿದ್ದೀರಾ ಅದನ್ನು ಯಾವುದೇ ಕಾರಣಕ್ಕೂ ಅಣು ಬಾಂಬ್ಗೆ ಬದಲಾಯಿಸಬಾರ್ದು ಅನ್ನೋದು ಮೊದಲನೇ ಷರತ್ತು. ಎರಡನೇದು, ನಿಮ್ಮ ಏನು ಮಿಸೈಲ್ ಪ್ರೋಗ್ರಾಮ್ಗಳಿದ್ದಾವೆ, ದೊಡ್ಡ ದೊಡ್ಡ ಕ್ಷಿಪಣಿಗಳಿದ್ದಾವೆ, ಖಂಡಾಂತರ ಕ್ಷಿಪಣಿಗಳು, ಅವುಗಳ ಒಂದು ಕಿಲೋಮೀಟರ್ ಸಾಮರ್ಥ್ಯ ಏನಿದೆ ಅದನ್ನು 300 ಕಿಲೋಮೀಟರ್ಗಿಂತ ಒಳಗಡೆ ಸೀಮಿತ ಮಾಡಬೇಕು ಅನ್ನೋದು. ಮೂರನೇದು, ಇರಾನ್ ಒಳಗಡೆ ಏನು ನೀವು ಜನರ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ.
ಆ 3 ಷರತ್ತುಗಳಿಗೆ ಯಾವುದೇ ಕಾರಣಕ್ಕೂ ಇರಾನ್ ಒಪ್ಪಿಗೆ ಕೊಟ್ಟಿಲ್ಲ. ಹಾಗಾಗಿ ಯುದ್ಧ ನಡೀತಾ ಇದೆ. ಇದು ಮೂರನೇ ದಿನಕ್ಕೇ ಎಲ್ಲ ಪ್ರಮುಖ ಕಮಾಂಡರ್ಗಳನ್ನು ಹತ್ಯೆ ಮಾಡಲಾಗಿದೆ. ಏನೊಂದು ಸುಪ್ರೀಂ ಕಮಾಂಡರ್ ಇದ್ದರು ಅಯಾತುಲ್ಲಾ ಖಮೇನಿ, ಅವರನ್ನೇ ಹತ್ಯೆ ಮಾಡಲಾಗಿದೆ. ಮತ್ತು ಈಗ ಬರ್ತಿರೋ ಸುದ್ದಿ ಪ್ರಕಾರ ಏನೊಂದು ಅರಾಫಿ ಅವ್ರನ್ನ ಇಂಟರಿಮ್ ಆಗಿ ಅಂದರೆ ಮಧ್ಯಂತರವಾಗಿ ಮುಖ್ಯಸ್ಥರನ್ನ ನೇಮಕ ಮಾಡಿದ್ದು, ಅವ್ರನ್ನೂ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಬಿಟ್ಟು ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು ಒಂದು ಸಂದೇಶವನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ನೀವು ನಮ್ಮ ಜೊತೆಗೆ ಮಾತುಕತೆಗೆ ಬರದೇ ಇದ್ದರೆ, ನಮ್ಮ ಷರತ್ತುಗಳಿಗೆ ಒಪ್ಪದೇ ಇದ್ದರೆ ನಾವು ಯಾವುದೇ ಲೀಡರ್ಗಳನ್ನು ಬಿಡೋದಿಲ್ಲ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇರಾನ್ ಮಾತುಕತೆಗೆ ಬರುತ್ತೋ ಅಥವಾ ಇನ್ನಷ್ಟು ತನ್ನ ತೀವ್ರತೆಯನ್ನು ಹೆಚ್ಚು ಮಾಡುತ್ತೋ ಕಾದು ನೋಡಬೇಕಾಗಿದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.